ಬಿಯರ್ ಹಾಲು ಕೊಡ್ತಾವಂತೆ ಹಸುಗಳು. ಅರೆರೆ, ಇದೇನಪ್ಪ, ದನಗಳು ಬಿಯರ್ ಹಾಲು ಕೊಡೋದಾ? ಹೌದು, ಈ ನೊರೆಬರಿತ ಹಾಲನ್ನ ನೋಡಿ. ಇದು ಕೇವಲ ಹಾಲಲ್ಲ, ಬಿಯರ್ ಹಾಲು. ಸಾಮಾನ್ಯ ಹಾಲಿಗಿಂತ ಸ್ವಲ್ಪ ಡಿಫರೆಂಟ್. ರಾಯಚೂರಿನ ಸಿಂಧನೂರು ತಾಲೂಕಿನ ಗಾಂಧಿನಗರ, ಸತ್ಯಾವತಿ ಕ್ಯಾಂಪ್, ತಾಯಮ್ಮ ಕ್ಯಾಂಪ್ಗಳಲ್ಲಿ ಹಸು, ಎಮ್ಮೆಗಳು ಈ ರೀತಿಯ ಹಾಲನ್ನ ಕೊಡ್ತಾ ಇವೆ. ಹಾಲು ಸ್ವಲ್ಪ ಮಟ್ಟಿಗೆ ಬಿಯರ್ ವಾಸನೆ, ಉಪ್ಪಿನ ರುಚಿ, ಕೊಂಚ ಹಳದಿ ಬಣ್ಣದಲ್ಲಿದ್ದು ಇದನ್ನ ಕುಡಿಯೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಕಾರಣನೂ ಇದೆ. ಈ ದನಗಳಿಗೆ ರೈತರು ಬಿಯರ್ ಹೊಟ್ಟನ್ನ ತಿನ್ನಿಸ್ತಾ ಇದ್ದಾರೆ. ಬಿಯರ್ ಹೊಟ್ಟನ್ನ ತಿನ್ನಿಸೋದ್ರಿಂದ ಎಮ್ಮೆ, ಹಸುಗಳು 2 ರಿಂದ 3 ಲೀಟರ್ ಹೆಚ್ಚು ಹಾಲನ್ನ ಕೊಡ್ತಾವಂತೆ. ಬೀರೋಟ್ ಅಂತೇಳಿ ಬರುತ್ತೆ, ಮೈಬೂನಗರ ಡಿಸ್ಟ್ರಿಕ್ಟ್ ಅದು. ಬಿಯರ್ ತಯಾರಿಕೆ ಇದು ಮಾಡ್ತಾರೆ, ಅದರಲ್ಲಿ ವೇಸ್ಟ್ ಬಂದಿದ್ದು ನಮಗೆ ಕೊಡ್ತಾರೆ. ಮೊದಲು ಎಲ್ಲರೂ ಬಳಸ್ತಿದ್ರು, ಈಗ ಗೊತ್ತಾಗಿ ಭಾಳ ಮಂದಿ ಕಡಿಮೆ ಮಾಡಿದ್ರು. ಸ್ವಲ್ಪ ಸ್ಮೆಲ್ ಇರುತ್ತೆ ಲೈಟಾಗಿ, ಅದು ಉಪ್ಪಾಗಿ ಟೇಸ್ಟ್ ನಾರ್ಮಲ್ ಆರ್ ಥರ ಇರಲ್ಲ. ಕಲರ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ವೈಟ್ ಇರಲ್ಲ. ಆದರೆ ದಣಿಗಳಿಗೆ ಮಾತ್ರ ಎಫೆಕ್ಟ್ ಇದೆ ಅಷ್ಟೇ. ಇದೇ ಕಟ್ಟೋದೇ ಪ್ರಾಬ್ಲಮ್, ಮತ್ತೇನಿಲ್ಲ. ಕಾಲು ಇವೆಲ್ಲ ಬಿದ್ದುಬಿಡವು. ಬಿಯರ್ ತಯಾರಿಕಾ ಕಂಪನಿಗಳು 10 ರೂಪಾಯಿಗೆ 1 ಕೆಜಿಯಂತೆ ಲಾರಿಯಲ್ಲಿ ಬಿಯರ್ ಹೊಟ್ಟನ್ನ ತಂದು ರೈತರಿಗೆ ಟನ್ಗಟ್ಟಲೆ ಮಾರ್ತಾ ಇದೆ. ಸುಮಾರು 10 ವರ್ಷಗಳಿಂದ ಬಿಯರ್ ಹೊಟ್ಟನ್ನ ಬಳಸ್ತಾ ಇರುವ ಗ್ರಾಮಸ್ಥರು ಜಾನುವಾರುಗಳು ಹಾಲು ಕೊಡದ ಸ್ಥಿತಿಗೆ ಬಂದಾಗ ಮಾರಾಟ ಮಾಡ್ತಿದ್ದಾರೆ. ಆದ್ರೆ ಬಿಯರ್ ಹೊಟ್ಟಿನಿಂದ ಜಾನುವಾರುಗಳಿಗೆ ಕೀಲು ನೋವು, ಕೆಚ್ಚಲು ಕಟ್ಟದಿರುವ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಆದ್ರೆ ಚಿಕ್ಕ ಮಕ್ಕಳು, ವಯಸ್ಕರ ಮೇಲೆ ಈ ಹಾಲು ಯಾವೆಲ್ಲ ಪರಿಣಾಮ ಬೀರಬಹುದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈಗ ನಮ್ಮ ಮಾಹಿತಿಗೆ ಬಂದಿದೆ ಹಿಂಗಿದೆ ಅಂತ. ಆ ಹಾಲು ನಾವು ಟೆಸ್ಟಿಗೆ ಕಳಿಸ್ಕೊಡ್ತೀವಿ ಶೀಘ್ರವಾಗಿ. ಟೆಸ್ಟಿಗೆ ಕಳಿಸಿದಾಗ ಅದರ ಏನರೇ ಆಲ್ಕೋಹಾಲ್ ಕಂಟೆಂಟ್ ಅದು ಬಂತು ಅಂದರೆ ಮಕ್ಕಳಿಗೆ ಆರೋಗ್ಯಕ್ಕೆ ಯೂಶಲಿ ಆಲ್ಕೋಹಾಲ್ ಅಂತಂದರೆ ತೊಂದರೆ ಇದೆ. ಆಲ್ಕೋಹಾಲ್ ಅದರ ಏನರೇ ಕಂಟೆಂಟ್ ಆ ರೀತಿ ಬಂತಂದರೆ ವೆಟರ್ನರಿ ಡಾಕ್ಟ್ರಿಗೆ ಹೇಳಿ ಇವ್ರ ಮ್ಯಾಗ ಏನು ಕ್ರಮ ತಗೋಕೆ ಮುಂದಾಗೋದಂತ ಆ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮೊಲಗೆ ಏನಿಲ್ಲ, ಅದ್ರ ಮೇಲೆ ನಾನು 1 ಲೀಟ್ರ್ 2 ಲೀಟ್ರ್ ಜಾಸ್ತಿ ಹಿಡ್ದವು ಹಾಲು ಅಷ್ಟೇ. ಅದ್ರ ಮುಂಚೆ ಏನಿಲ್ಲ. ಬೇರೆ ಬೇರೆ ಫೀಡ್ ಕೂಡ ಎಲ್ಲ ಇಡಬೇಕು. ಒಂದೇ ಇಟ್ಟಿದ್ರೆ ಎಣ್ಣಂಗಿಲ್ಲಲ್ಲ ಹಾಲು. ಹೊಸು ಮಿಶ್ರಣ ಹಾಕಿದ್ರೆ ಹಾಲು ಎಣ್ತಾವ. ಏನಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಅಂತ ಬರ್ತದೆ ಅಷ್ಟೇ ಇಡ್ತಾರೆ. ಈಗ 600 ಲೀಟ್ರ್ 550 ಲೀಟ್ರ್ ಬರ್ತಾರೆ ಡೈಲಿ. ಈ ಹೊಟ್ಟನ್ನ ಬಳಸೋ ರೈತರು ಆ ಹಾಲನ್ನ ತಾವು ಕುಡಿಯದೆ ನೇರವಾಗಿ ಡೈರಿಗಳಿಗೆ ಕೊಡ್ತಿದ್ದಾರೆ. ಒಟ್ನಲ್ಲಿ ಹಾಲಿನಲ್ಲಿ ಆಲ್ಕೋಹಾಲ್ ಪತ್ತೆಯಾದ್ರೆ ನಿಜಕ್ಕೂ ಈ ಬಿಯರ್ ಹಾಲು ಡೇಂಜರಸ್ ಅನ್ನೋದು ಸಾಬೀತಾಗುತ್ತೆ. ಕ್ಯಾಮರಾಮ್ಯಾನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.